ವಿಶ್ವ ರೆಡ್ ಕ್ರಾಸ್ ದಿನದ ಆಚರಣೆಯನ್ನು ಮೇ 8ನೇ ತಾರೀಕು ಇಡೀ ವಿಶ್ವಾದ್ಯಂತ ಆಚರಣೆ ಮಾಡ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ನಾವು ನೋಡ್ತಾ ಇದ್ವಿ. ಬಟ್ ಈ ರೆಡ್ ಕ್ರಾಸ್ ಸಂಸ್ಥೆಗೆ ಹುಟ್ಟಿಗೆ ಕಾರಣರಾಗಿರ್ತಕ್ಕಂಥ ವ್ಯಕ್ತಿಯ ಒಂದೆರಡು ವಿಚಾರಧಾರೆಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದು ಯಾಕೆ ಅಂತಕ್ಕಂಥದ್ದು ಕಡೆಯದಾಗಿ ಹೇಳ್ತೀನಿ. ಹೆನ್ರಿ ಡುನಾಂಟ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಸ್ವಿಟ್ಜರ್ಲ್ಯಾಂಡಿನ ಒಬ್ಬ ವ್ಯಕ್ತಿ, ಅವರ ಆಲೋಚನೆ ಎಷ್ಟು ಅದ್ಭುತವಾಗಿದೆ ಅಂತಕ್ಕಂಥದ್ದನ್ನು ನಾವು ಈ ರೆಡ್ ಕ್ರಾಸ್ ಸಂಸ್ಥೆ ಈಗ ಮಾಡ್ತಿರ್ತಕ್ಕಂಥ ಕಾರ್ಯಯೋಜನೆಗಳು ಅವತ್ತಿಗೆ 1859ರಲ್ಲೇ ಈ ಆಲೋಚನೆ ಹೆನ್ರಿ ಡುನಾಂಟ್ ಅಂತಕ್ಕಂಥ ಒಬ್ಬ ವ್ಯಕ್ತಿಗೆ ಬಂದಿತ್ತು ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಸುಮಾರು ಸಲ್ಪರಿನೋ ಅಂತಕ್ಕಂಥ ಯುದ್ಧ ರಣರಂಗದಲ್ಲಿ ಇಟಲಿ ಮತ್ತು ಫ್ರಾನ್ಸ್ ನಡುವೆ ಒಂದು ಯುದ್ಧ ಆಗುತ್ತೆ. ಸುಮಾರು 15 ಗಂಟೆಗಳ ಕಾಲ ಆಸ್ಟ್ರಿಯಾ ಸಮೇತ ಈ ದೇಶಗಳ ನಡುವೆ ಈ ಸಲ್ಪರಿನೋ ಯುದ್ಧ ಅಂತಕ್ಕಂಥದ್ದು ನಡೆಯುತ್ತೆ. 15 ಗಂಟೆಗಳ ಕಾಲ ಈ ಯುದ್ಧ ನಡೆದಂಥ ಸಂದರ್ಭದಲ್ಲಿ ಅನೇಕ ಲಕ್ಷಾಂತರ ಮಂದಿ ಸೈನಿಕರು ಹತ್ಯೆ ಆಗ್ತಾರೆ, ರಕ್ತದ ಹೋಕಳಿ ಆಗುತ್ತೆ, ಹಾರಾಟ ಕಿರಿಚಾಟ ಕೇಳಿಸ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಯುದ್ಧದಲ್ಲಿ ಭಾಗವಹಿಸಿರ್ತಕ್ಕಂಥ ಸೈನಿಕರ ಒಂದು ನರಳಾಟ ನಡೀತಾ ಇರುತ್ತೆ. ಅಲ್ಲಿ ನಡೆದಿರ್ತಕ್ಕಂಥ ಒಂದು ಸ್ಥಳಕ್ಕೆ ಈ ಹೆನ್ರಿ ಡುನಾಂಟ್ ಅಂತಕ್ಕಂಥ ಒಬ್ಬ ವ್ಯಾಪಾರಿ ಹಾದು ಹೋಗ್ತಾ ಇರ್ತಕ್ಕಂಥ ಸಮಯದಲ್ಲಿ ಈ ಒಂದು ಕಿರಿಚಾಟ ರೋದನೆಯನ್ನು ನೋಡೋಕ್ಕಾಗ್ದಲೇ ಇವ್ರಿಗೇನಾದರೂ ನಾನು ಸಹಕಾರ ಮಾಡಬೇಕು ಅಂಥೇಳಿ ಅಲ್ಲ ಸ್ಥಳೀಯರ ನೆರವಿನಿಂದ ಅಲ್ಲಿರ್ತಕ್ಕಂಥ ಬದಿಕುಳಿದಿರ್ತಕ್ಕಂಥ ಸೈನಿಕರನ್ನು ಏನು ಮಾಡ್ತಾರೆ, ಸ್ಥಳೀಯವಾಗಿ ಚರ್ಚು ಮಸೀದಿಗಳಲ್ಲಿ ಅವ್ರನ್ನ ಕರ್ಕೊಂಬಂದು ಉಪಚರಿಸ್ತಾರೆ, ವೈದ್ಯಕೀಯ ಸೌಲಭ್ಯಗಳನ್ನು ಕೊಡಿಸಿ ಉಪಚರಿಸ್ತಕ್ಕಂಥ ಪ್ರವೃತ್ತಿಗೆ ಕಾರಣಕರ್ತರಾಗಿರ್ತಕ್ಕಂಥದ್ದು ಯಾರಪ್ಪ ಅಂದರೆ ಹೆನ್ರಿ ಡುನಾಂಟ್ ಅಂತಕ್ಕಂಥ ಒಬ್ಬ ವ್ಯಕ್ತಿ. ಅವರ ಆಲೋಚನೆ ಎಷ್ಟು ಅದ್ಭುತವಾಗಿದೆ ಮತ್ತು ಇವತ್ತು ವಿಶ್ವಾದ್ಯಂತ ರೆಡ್ ಕ್ರಾಸ್ ಸಂಸ್ಥೆ ಹುಟ್ಟಿಗೂ ಸಮೇತ ಕಾರಣರಾಗಿದೆ. ಅದು ಹೇಗೆ ಅಂದರೆ ಆ ಕಾಲಾನಂತರ ಏನಾಗುತ್ತೆ, ಈ ಯುದ್ಧದ ಒಂದು ವಾತಾವರಣವನ್ನು ಮರೀತಾರೆ, ಎಲ್ಲರೂ ಮರೆತು ಹೋಗ್ತಾರೆ. ಬಟ್ ಹೆನ್ರಿ ಡುನಾಂಟ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇದನ್ನೇನಾದರೂ ಮಾಡಿ ಈ ರೀತಿಯ ಯುದ್ಧದ ಸಂದರ್ಭದಲ್ಲಿ ರಕ್ಷಣೆಯನ್ನು ಮಾಡ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ನಾನು ಆಳವಾಗಿ ಅಧ್ಯಯನ ಮಾಡಿಬಿಟ್ಟು ಆಳವಾಗಿ ಚಿಂತನೆ ಮಾಡಿ ಏನು ಮಾಡ್ತಾರೆ, ದಿ ಮೆಮೊರಿ ಆಫ್ ಸಲ್ಪರಿನೋ ಅಂತಕ್ಕಂಥ ಒಂದು ಪುಸ್ತಕವನ್ನು ಪ್ರಕಟಣೆ ಮಾಡ್ತಾರೆ. ಆ ಪುಸ್ತಕವನ್ನು ಪ್ರಕಟಣೆ ಮಾಡಿ ಇಡೀ ವಿಶ್ವಾದ್ಯಂತ ಆ ಪುಸ್ತಕಗಳನ್ನು ಹಂಚ್ತಾರೆ, ಆ ಪುಸ್ತಕವನ್ನು ಪ್ರಚಾರ ಮಾಡ್ತಾರೆ. ಪ್ರಚಾರ ಮಾಡಿದಂಥ ಸಂದರ್ಭದಲ್ಲಿ ಅದರಲ್ಲಿರ್ತಕ್ಕಂಥ ಮುಖ್ಯ ಧ್ಯೇಯಗಳೇನಾಗಿದೆ, ರಾಷ್ಟ್ರೀಯ ಸ್ವಯಂ ಸೇವಾ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಬೇಕು. ಯುದ್ಧ ನಡೆದಂಥ ಸಂದರ್ಭದಲ್ಲಿ ಈ ಒಂದು ಸಂಸ್ಥೆಗಳು ಬಂದು ಅವರಿಗೆ ಒಂದು ಸಹಕಾರವನ್ನು ಮಾಡಬೇಕು ಅಂತಕ್ಕಂಥ ಒಂದು ಆಲೋಚನೆಗಳನ್ನು ಆ ಪುಸ್ತಕದ ಧ್ಯೇಯ ಮತ್ತು ಉದ್ದೇಶಗಳಾಗಿರುತ್ತೆ. ಈ ಉದ್ದೇಶಗಳನ್ನು ಜಿನಿವಾ ಅಂತಕ್ಕಂಥ ದೇಶದವರು ಸಮಾಜ ಕಲ್ಯಾಣ ಒಂದು ಸಂಸ್ಥೆ ಏನಾಗುತ್ತೆ, ಹೆನ್ರಿ ಡುನಾಂಟ್ ಅವರು ಮಾಡಿರ್ತಕ್ಕಂಥ ಪುಸ್ತಕದಲ್ಲಿ ಈ ಯುದ್ಧದ ಸಂದರ್ಭದಲ್ಲಿ ರಕ್ತದ ಮಡಿಲಲ್ಲಿರ್ತಕ್ಕಂಥ ಸೈನಿಕರ ಒಂದು ನೆರವಿಗೋಸ್ಕರ ಒಂದು ಅಂತಾರಾಷ್ಟ್ರೀಯ ಸ್ವಯಂ ಸೇವಾ ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು ಅಂತ ಆಲೋಚನೆಗಳು ಇಟ್ಕೊಂಡಿದ್ದಾರಲ್ಲ, ಇದಕ್ಕೆ ನಾವು ಒಂದು ಒಳ್ಳೆಯ ಅದ್ಭುತ ಆಲೋಚನೆ. ಇದ್ರ ಬಗ್ಗೆ ನಾವು ಒಂದು ಕಮಿಟಿಯನ್ನು ರಚನೆ ಮಾಡಬೇಕಂತೇಳಿ ಹೆನ್ರಿ ಡುನಾಂಟ್ ಅವ್ರನ್ನ ಜೊತೆಗೆ ಕಾರ್ಯದರ್ಶಿಯನ್ನು ನೇಮಕ ಮಾಡಿಕೊಂಡು 5 ಜನರ ಒಂದು ಟೀಮನ್ನು ರೆಡಿ ಮಾಡ್ತಾರೆ. ಅದರಲ್ಲಿ ಒಬ್ಬ ನಿವೃತ್ತಿ ಸೇನಾಧಿಕಾರಿ, ಒಬ್ಬ ವೈದ್ಯಾಧಿಕಾರಿಗಳು, ಇಬ್ಬರು ಸ್ವಯಂ ಸೇವಕರು, ಜೊತೆಗೆ ಒಬ್ಬ ವೈದ್ಯರು ಸಮೇತ ಒಟ್ಟು 5 ಜನರ ಒಂದು ಕಮಿಟಿಯನ್ನು, ಒಂದು ತಂಡವನ್ನು ರಚನೆ ಮಾಡಿ ಈ ಒಂದು ಸಂಸ್ಥೆ ಹೇಗೆ ನಾವು ಡೆವಲಪ್ ಮಾಡಬೇಕು, ಯಾವ ರೀತಿಯ ಕಾರ್ಯಪ್ರವೃತ್ತರಾಗಬೇಕು ಅಂತಕ್ಕಂಥ ಒಂದು ಕಾರ್ಯಯೋಜನೆಗಳನ್ನು ಕೈಗೊಳ್ತಾರೆ. ಅದಾದ ನಂತರ ಏನಾಗುತ್ತೆ, ಈ ಜಿನಿವಾ ಅಂತಕ್ಕಂಥ ಒಂದು ವಿಶ್ವಸಂಸ್ಥೆ ಸಮ್ಮೇಳನ ನಡೀತಕ್ಕಂಥ ಸ್ಥಳದಲ್ಲಿ ಒಂದು 16 ದೇಶಗಳು ಭಾಗವಹಿಸಿರ್ತಾರೆ. 16 ದೇಶಗಳು ಭಾಗವಹಿಸಿರ್ತಕ್ಕಂಥ ಸಮಯದಲ್ಲಿ ಇವರ ಒಂದು ಆಲೋಚನೆ ಏನು, ಈ 1863 ಅಕ್ಟೋಬರ್ 24ರಂದು ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಜಿನಿವಾ ಮತ್ತು 16 ಆಮಂತ್ರಿತ ರಾಷ್ಟ್ರೀಯ ಸದಸ್ಯರು ಈ ಸಮ್ಮೇಳನದಲ್ಲಿ ಭಾಗವಹಿಸಿ ಗಾಯಾಳುಗಳ ಸೈನಿಕರ ಸಹಕಾರ ಸಂಸ್ಥೆ ಅಂತಕ್ಕಂಥದರ ಹೆಸರಿನಲ್ಲಿ ಅಂತಾರಾಷ್ಟ್ರೀಯ ಸಂಸ್ಥೆಯನ್ನು ಸ್ಥಾಪನೆ ಮಾಡೋದಕ್ಕೆ ಸಹಕಾರವನ್ನು ಕೊಡ್ತಾರೆ. ಇದಾದ ನಂತರ ಇದರ ಅಡಿಯಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ಅಂತಕ್ಕಂಥದ್ದು ತದನಂತರ ಪ್ರಚಲಿತವಾಗುತ್ತೆ. ಅಷ್ಟಲ್ಲದೆ ಈ ಹೆನ್ರಿ ಡುನಾಲ್ಟ್ ಅವರು 40 ವರ್ಷಗಳ ಒಂದು ಪರಿಶ್ರಮದಿಂದ
1901ರಲ್ಲಿ ವಿಶ್ವದ ಅತ್ಯುನ್ನತ ಒಂದು ಗೌರವವಾಗಿರ್ತಕ್ಕಂಥ ನೋಬೆಲ್ ಶಾಂತಿ ಪ್ರಶಸ್ತಿಯನ್ನು ಇವರಿಗೆ ದೊರಕುತ್ತೆ. ಅದರ ಜೊತೆಗೆ ಜಿನಿವಾ ದೇಶದಿಂದ ಇವರಿಗೆ ಬಂದಿರತಕ್ಕಂಥ ಒಂದು ಬಿರುದೇನಪ್ಪ ಅಂದರೆ ಅತ್ಯಂತ ಘನತೆ ಹೊತ್ತ ಗೌರವಯುತವಾಗಿರ್ತಕ್ಕಂಥ ಈ ಕಾರ್ಯವನ್ನು ಬೇರೊಬ್ಬರು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ಹೊಗಳಿಕೆ ಮಾತುಗಳನ್ನು ಇವ್ರ ಬಗ್ಗೆ ವ್ಯಕ್ತಪಡಿಸುತ್ತೆ ಜಿನಿವಾ ದೇಶ. ಅದರ ಜೊತೆಗೆ ಇವರ ಒಂದು ಧ್ಯೇಯ ಆಗಿರ್ತಕ್ಕಂಥ ಜನತೆಗೆ ಸಹಕಾರ ಅಂತಕ್ಕಂಥ ಜನತೆಯಿಂದ ಜನತೆಗೆ ಸಹಕಾರ ಮಾಡಬೇಕು ಅಂತಕ್ಕಂಥ ದೃಷ್ಟಿಕೋನಗಳನ್ನು ಇಟ್ಕೊಂಡು ಈ ವಿಶ್ವ ರೆಡ್ ಕ್ರಾಸ್ ಸಂಸ್ಥೆ ಅಂತಕ್ಕಂಥದ್ದು ಇವತ್ತಿನ ಕಾಲಕ್ಕೆ ರಕ್ತದಾನವನ್ನು ಮಾಡ್ತಾ ಇರ್ತಕ್ಕಂಥದ್ದು, ರಕ್ತ ಸಂಗ್ರಹಣೆ ಕಾರ್ಯದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು, ಜೀವ ಉಳಿಸ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಕೈಗೊಂಡು ಎಷ್ಟೆಲ್ಲ ಸಾಧನೆ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ವಿ. ಹೀಗೆ ಪ್ರತಿಯೊಬ್ಬರು ನಮ್ಮ ದೇಶದಲ್ಲಿ ಅಥವಾ ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಒಳ್ಳೇದು ಮಾಡ್ತಕ್ಕಂಥ ಪ್ರವೃತ್ತಿಯಲ್ಲಿ ಭಾಗವಹಿಸಬೇಕು ಅಂತ ಒಬ್ಬ ಮಹಾನ್ ವ್ಯಕ್ತಿ ಹೆನ್ರಿ ಡುನಾಂಟ್ರವರು ಮಾಡಿರ್ತಕ್ಕಂಥ ಒಂದು ಸಾಧನೆಯಿಂದ ಅಥವಾ ಅವರು ಬರೆದಿರ್ತಕ್ಕಂಥ ದಿ ಮೆಮೊರಿ ಆಫ್ ಸಲ್ಪೆರಿಮನೋ ಒಂದು ಪುಸ್ತಕದಿಂದ ಜಿನಿವಾ ದೇಶ ಅದಕ್ಕೆ ಆ ಒಂದು ವಿಚಾರದ ಬಗ್ಗೆ ಸಹಕಾರ ಕೊಡುತ್ತೆ. ಹಾಗಾಗಿ ರೆಡ್ ಕ್ರಾಸ್ ಸಂಸ್ಥೆ ಉಗಮವಾಗೋಕ್ಕೆ ಅವರು ಸಮೇತ ಕಾರಣರಾಗ್ತಾರೆ. ಇವತ್ತು ಎಷ್ಟೋ ಪ್ರಾಣಗಳು ಉಳಿಬೇಕಪ್ಪ ಅಂದರೆ, ಎಷ್ಟು ಆಕ್ಸಿಡೆಂಟ್ಗಳಾಗ್ತವೆ, ಅವ್ರನ್ನ ಸಂರಕ್ಷಣೆ ಮಾಡಬೇಕಪ್ಪ ಅಂದರೆ ರಕ್ತ ಅಂತಕ್ಕಂಥ ದಾನ ಮಹಾದಾನ ಆಗಿದೆ. ಅದನ್ನು ಕ್ರೋಢೀಕರಿಸಿ ಪ್ರತಿಯೊಬ್ಬ ರೋಗಿಗೂ ಬೇಕಾಗಿರ್ತಕ್ಕಂಥ ಯಾವುದೇ ಬ್ಲಡ್ ಗ್ರೂಪ್ ಆಗಿದ್ರೂ ಅದಕ್ಕೆ ರಕ್ತವನ್ನು ಒದಗಿಸ್ತಕ್ಕಂಥ ಪ್ರವೃತ್ತಿಯಲ್ಲಿ ರೆಡ್ ಕ್ರಾಸ್ ಪ್ರಧಾನವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾ ಇದೆ. ಎಲ್ಲರೂ ರಕ್ತದಾನವನ್ನು ಮಹಾದಾನ, ಎಲ್ಲರೂ ರಕ್ತದಾನ ಮಾಡಬೇಕು, ಬೇರೊಂದು ಜೀವದ ಉಳಿವಿಗೆ ಕಾರಣಕರ್ತರಾಗಿ ಅಂತ ಭಾವಿಸ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು.